ಮಂಡ್ಯ ಬಿಜೆಪಿ ಜೆಡಿಎಸ್ ನಡುವೆ ಭಿನ್ನಮತ ಶುರುವಾಗಿದೆ. ಭಿನ್ನಮತದ ಶಮನಕ್ಕೆ ಶಾಸಕ ಅಶ್ವಥ್ ನಾರಾಯಣ ಮುಂದಾಗಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಮಿತ್ರ ಪಕ್ಷದ ನಾಯಕರನ್ನ ನಿರ್ಲಕ್ಷ್ಯ ಮಾಡುವ ಪ್ರಶ್ನೆಯೇ ಇಲ್ಲ ಅನ್ನೋದಾಗಿ ಕುಮಾರಸ್ವಾಮಿ ಅವರು ಕೂಡ ತಿಳಿಸಿದಾರಂತೆ. ಸರ್, ಜೆಡಿಎಸ್ ಅಂತ ಹೇಳಿದಾಗ ಹಳೆ ಮೈಸೂರು ಭಾಗ ಅಥವಾ ಹಾಸನ, ಮಂಡ್ಯ ಇಲ್ಲೆಲ್ಲ ಬಹಳಷ್ಟು ಸ್ಟ್ರಾಂಗ್ ಅಥವಾ ಭದ್ರಕೋಟೆ ಅಂತಾನೆ ಹೇಳಬಹುದು. ಸೊ ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಅಥವಾ ಮೈತ್ರಿಯನ್ನ ಕಂಟಿನ್ಯೂ ಮಾಡೋದ್ರಿಂದ ಏನೇನು ಪ್ರಯೋಜನವಾಗುತ್ತೆ ಆ ಭಾಗದಲ್ಲಿ ಅಂತ? ಈಗ JDS ಅಂತ ಬಂದರೆ ಅದು ಗೌಡರ ಪಕ್ಷ. ಯಾವುದೇ ಜಾತ್ಯತೀತ ಇನ್ನೊಂದು ಮತ್ತೊಂದು ಏನಾದರೂ ಹೇಳಿದ್ರೆ ಅದು ಎಲ್ಲವೂ ಈಗ ಸುಳ್ಳಾಗಿ ಕೂತ್ಕೊಂಡಿದೆ. ಜಾತ್ಯತೀತ ಅನ್ನೋದಕ್ಕೆ ಇವರು BJP ಜೊತೆ ವಿಲೀನ ಆಗುವ ಸ್ಥಿತಿಯಲ್ಲಿ, ಅಂದರೆ ಸಮ್ಮಿಶ್ರ ಯಾವಾಗಾದರೂ ಆಗ್ಲಿಂದನೂ ಇವರು ಮುಸಲ್ಮಾನರಿಂದ ಈಚೆ ಬಂದಂಗಾಯಿತು. ಅಲ್ಲಿಗೆ ಜಾತ್ಯತೀತ ಅನ್ನೋ ಕಾನ್ಸೆಪ್ಟಿಂದ ಆಲ್ಮೋಸ್ಟ್ ಈಚೆ ಬಂದುಬಿಟ್ಟಿದ್ದಾರೆ. BJP ಜೊತೆಗೆ ಅವರು ವಿಲೀನ ಆದಾಗ ಅಲ್ಲಿಯ ಸ್ಥಳೀಯ ಮುಖಂಡರುಗಳಲ್ಲಿ ಒಂದು ಗೊಂದಲ ಇತ್ತು. ಇಷ್ಟು ದಿನ ನಾವು ಯಾರ ಜೊತೆಗೆ ಪೈಪೋಟಿಗೆ ನಿಂತಿದ್ವೋ ಅವ್ರ ಜೊತೆಗೆ ಸ್ನೇಹ ಹಸ್ತ ಚಾಚಬೇಕಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದು ಗೊಂದಲ ಇತ್ತು. ಆದರೆ ಕೇಂದ್ರ ಮಟ್ಟದಲ್ಲಿ ದೇವೇಗೌಡರು ಮತ್ತು ಮೋದಿಯವರು ಬಾಯಿ ಅಂದಾಗ ಇವರು ಸಹಜವಾಗಿ ಇವರು ಆ ನಿಟ್ಟಲ್ಲಿ ನಡಿಲೇಬೇಕು. ಯಾಕಂದರೆ ಹಿರಿಯರು ಹೇಳಿದಾಗ ಅದೇ ಮಾರ್ಗದರ್ಶನದಲ್ಲಿ ಇವ್ರು ಹೋಗಲೇಬೇಕಾದ ಪರಿಸ್ಥಿತಿ ಇತ್ತು. ಹೋಗಿದ್ದಾರೆ. ಎಲ್ಲೋ ಕೆಲವರು ಮಾಡಿಕೊಳ್ಳುವಂತಹ ಒಂದು ಗೊಂದಲಕ್ಕೆ ಕೆಲವೊಂದು ಸರಿ ಹಿಂಗೆ ಈ ರೀತಿ ಆಗ್ತವೆ. ಅದನ್ನು ಶಮನ ಮಾಡೋದಕ್ಕೆ ಡಾಕ್ಟ್ರು ಹೋಗಿದ್ದಾರೆ. ಸೊ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರು ಹೋದ ಮೇಲೆ ಅಲ್ಲೊಂದು ಕಾರ್ಯಾಚರಣೆ ಆಗುತ್ತೆ. ಅದು ಆಗಿರುತ್ತೆ ಇಷ್ಟೊತ್ತಿಗಾಗಲೇ. ಯಾಕಂದರೆ ನಾವು ಎಸ್.ಟಿ. ಸೋಮಶೇಖರು ಇನ್ನೊಬ್ಬರು ಮತ್ತೊಬ್ಬರನ್ನೆಲ್ಲ ಕರೆತರುವ ಕಾಲದಿಂದನೂ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರು ನೋಡಿದ್ವಿ. ಆ ಕಡೆ ಕಾಂಗ್ರೆಸ್ಸಲ್ಲಿ ಟ್ರಬಲ್ ಶೂಟರ್ ಹೆಂಗಿದ್ದಾರೋ ಆ ನಿಟ್ಟಲ್ಲಿ ಇವರು ಒಂಥರ ಸೌಮ್ಯ ಸ್ವಭಾವದ ವ್ಯಕ್ತಿ ಆದ್ರೂ ಕೂಡ ಕೆಲವೊಂದು ಸಮಯ ಸಂದರ್ಭಕ್ಕೆ ಏನು ಬೇಕೋ ಆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಡಾಕ್ಟರ್ ನಿಸ್ಸೀಮರಾಗಿದ್ದಾರೆ. ಹಾಗಾಗಿ ಅಶ್ವಥ್ ನಾರಾಯಣ ಹೋಗಿದ್ದಾರೆ ಅಂತಂದರೆ ಅಲ್ಲೊಂದು ಕುಮಾರಣ್ಣ ಅವ್ರ ಜೊತೆಗೆ ಒಂದಷ್ಟು ಮಾತುಕತೆ ಆಗೋಗಿರುತ್ತೆ. ಯಾವುದೇ ಗೊಂದಲಗಳು ಇಲ್ಲದೇ ರೂಪದಲ್ಲಿ ಅಲ್ಲೊಂದಷ್ಟು ಮುಖಂಡರ ಮೂಲಕ ಒಂದು ಸಮನ್ವಯ ಸಾಧಿಸಿರ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. BJP ಜೊತೆ ಯಾವುದೇ ಕಾರಣಕ್ಕೂ ನಾವು ಸಖ್ಯ ಬಿಡೋ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತುಗಳು ಕುಮಾರಸ್ವಾಮಿ ಅವ್ರ ಇಂದ ಬಂದಿರೋದ್ರಿಂದ ಅನಿವಾರ್ಯ ಅಲ್ಲಿಯ JDS ಮುಖಂಡರಿಗೆ ಅಲ್ಲಿಯ ಮತವನ್ನು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಅನ್ನುವಂಥ ಪ್ರಶ್ನೆಯನ್ನು ಎತ್ತಬಹುದಷ್ಟೇ. ಬೇರೆ ಯಾವುದೇ ಸಂಬಂಧ ಏನಾದರೂ ಮಾತಾಡಿರಬಹುದು. ಹಂಚಿಕೆ ವಿಚಾರದಲ್ಲೇ ಅದೇ ನಮಗೆ ಈ ಭಾಗದಲ್ಲಿ ನಮ್ಮದೇ ಒಂದು, ಅಂದರೆ ಹಳೆ ಮೈಸೂರು ಭಾಗಕ್ಕೆ ಬಂದಾಗ JDS ತನ್ನದೇ ಆದ ಒಂದು ಪ್ರಾಬಲ್ಯ ಇರೋದ್ರಿಂದ ನಮ್ಮ ಪಕ್ಷದ ಆಧಾರದಡಿಯಲ್ಲಿ ಒಂದಷ್ಟು ಹಂಚಿಕೆಯನ್ನು ಹೆಚ್ಚುವರಿ ಕೊಡಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಬಹುದು. ಆ ನಿಟ್ಟಲ್ಲಿ ಇವರಿಗೂ ಬೇರೆ ಇಲ್ಲ. ಇವರು ಅಸ್ತಿತ್ವ ಅಲ್ಲಿ ಕಂಡುಕೋಬೇಕು ಅಂದರೆ ಇನ್ನೂ 10 ವರ್ಷಗಳು ಹೋಗಬೇಕು. ಹಾಗಾಗಿ ಇವರು ಈ ಪ್ರಯೋಗದ ಹಾದಿಯಲ್ಲಿ ಇವ್ರು ಹೋಗೋದಕ್ಕೆ ಈಗ ತಯಾರಿಲ್ಲ. ಇವರಿಗೆ JDS ಬೇಕು, ನಾವು ಇರಬೇಕು, ಕಾಂಗ್ರೆಸ್ಸನ್ನು ಮಣ್ಣು ಮುಕ್ಕಿಸ್ಬೇಕು ಅಂದರೆ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡಿದ್ರೆ ಇವೆಲ್ಲವೂ ಸರ್ವೇ ಸಾಮಾನ್ಯವಾದ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಹೆಗಲ ಮೇಲೆ ಎತ್ತಾಕೊಂಡು ಹೋಗಬೇಕೇ ವಿನ ಬೇರೆ ಕಾರಣಗಳೇ ಇಲ್ಲ. ಬೇರೆ ವಿಚಾರಕ್ಕೆ ಹೋಗೋಂಗೆ ಇಲ್ಲ. ಆ ನಿಟ್ಟಲ್ಲಿ ಕೆಲಸಗಳು ಆಗೋಗಿರ್ತವೆ. ಇಷ್ಟೊತ್ತಿಗೆ ಮುಗಿದೋಗಿರುತ್ತೆ ಮ್ಯಾಟ್ರ್. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.